ನೀವು ನೋಡಿರ್ಬೋದು ಸಬ್ಸ್ಟೇಷನ್ ಅಲ್ಲಿ ಲೈನ್ ಬೇಸ್ ಇರುತ್ತೆ, ಟ್ರಾಫೋ ಬೇಸ್ ಇರುತ್ತೆ, ಅದರಲ್ಲಿ ಎಕ್ವಿಪ್ಮೆಂಟ್ಸ್ ಇರುತ್ತೆ. ಅದನ್ನ ಸಿಲಿಂಡರ್ ಪ್ಯಾನಲ್ ಇಂದ ಯಾವ ತರ ಆಪರೇಟ್ ಮಾಡ್ತಾರೆ, ಮತ್ತೆ ಇಲ್ಲಿ ನಮ್ದು ಯಾರ್ಡಿಂದ ಹೋಗ್ಬಿಟ್ಟು ವೈರ್ ಎಲ್ಲಿ ಕನೆಕ್ಟ್ ಆಗಿರುತ್ತೆ, ಹೇಗಿರುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಈಗ ಒಂದೊಂದಾಗಿ ನಿಮ್ಗೆ ಎಲ್ಲ ನಾನು ತೋರಿಸ್ತೀನಿ ಲೈನ್ ಬೇ ಯಾವ ತರ ಇರುತ್ತೆ ಅಂತ. ಆಮೇಲೆ ಬಂದ್ಬಿಟ್ಟು ಯಾವ ರಿಲೀಸ್ ಇರುತ್ತೆ, ಮತ್ತೆ ಪ್ರೊಡಕ್ಷನ್ಸ್ ಯಾವ ತರ ಇರುತ್ತೆ, ಅದರಿಂದ ಯಾವ ತರ ಕಮೆಂಟ್ ಕೊಡ್ತಾರೆ, ಯಾವ ತರ ಆಪರೇಟ್ ಆಗುತ್ತೆ ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಗೈಸ್, ನಾನು ಆವಾಗಲೇ ಹೇಳಿದೆ ಬೇ ಆಚೆಯಿಂದ ಯಾವ ತರ ಇರುತ್ತೆ, ಮತ್ತೆ ಸಿಲಿಂಡರ್ ಮೇಲೆ ಯಾವ ತರ ಇರುತ್ತೆ ಒಳಗಡೆಯಿಂದ ತೋರಿಸ್ತೀನಿ ಅಂತ. ಈಗ ನೀವು ಮೊದಲೇ ಬಂದ್ಬಿಟ್ಟು ನಿಮ್ಗೆ ಯಾವ್ದಂತ ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ, ಯಾವ ಬೇ ಮಾಡ್ತಿದ್ದಾರಲ್ಲ ಅದು ಗೊತ್ತಾಗ್ಲಿಲ್ಲ ಅಂತ ಹೇಳಿದ್ರೆ ಟಾಪ್ ಅಲ್ಲಿ ನೋಡ್ಬೋದು ಅದು ಯಾವ ಬೇ ಇರುತ್ತೆ, ಮತ್ತೆ ಆ ಬೇ ಲೈನ್ ಬೇ ಹೆಸರು ಇರುತ್ತೆ. ಅದು ನೋಡ್ಕೊಂಡ್ಬಿಟ್ಟು ನೀವು ನಿಮ್ಮ ಪ್ಯಾನೆಲ್ ನ ಫೈಂಡ್ ಔಟ್ ಮಾಡ್ಕೋಬಹುದು. A few moments later. ಮತ್ತೆ ಇದರಲ್ಲಿ ಯಾವ್ದು ಇರುತ್ತೆ ರಿಲೇಜು ಅಂತ ತೋರಿಸ್ತೀನಿ, ಮತ್ತೆ ಪ್ರೊಡಕ್ಷನ್ ಯೂನಿಟ್ ಯಾವ್ದು ಅಂತ ತೋರಿಸ್ತೀನಿ. ನೀವು ಇಲ್ಲಿ ನೋಡ್ಕೋಬಹುದಲ್ಲ ಮೇಲ್ಗಡೆ, ಇದು 195 295 ಬಂದ್ಬಿಟ್ಟು ನಮ್ದು TC1 TC2 ಸೂಪರ್ವೈಸರ್ ರಿಲೇ ಇರುತ್ತೆ. ಅದ್ರ ನೆಕ್ಸ್ಟ್ ಬಂದ್ಬಿಟ್ಟು GRP ರಿಲೇ, ಅದು ನಮ್ದು TC1 86 LNS ತೋರಿಸುತ್ತೆ. ಅದು 3 ಫೇಸ್ ಅಲ್ಲಿ ಇರುತ್ತೆ. RYB 220 KV ಅಂತ ಹೇಳಿದ್ರೆ RYB ಸಪರೇಟ್ ಆಗಿ ಬರುತ್ತೆ, ಅದಕ್ಕೆ ಸಪರೇಟ್ 3 ಒಂದೊಂದಕ್ಕೂ ಟ್ರಿಪ್ಪಿಂಗ್ ಸಪರೇಟ್ ಆಗಿ ಕೊಟ್ಟಿರ್ತಾರೆ. ಅದ್ರ ಕೆಳಗಡೆ ಬಂದ್ಬಿಟ್ಟು ಡಿಸ್ಟೆನ್ಸ್ ರಿಲೇ ನೋಡಬಹುದು ನೀವು. ಡಿಸ್ಟೆನ್ಸ್ ರಿಲೇ ನಮ್ದು CT ವೈರಿಂಗ್ ಬಂದಿರುತ್ತೆ, ಬ್ರೇಕರ್ದು ಸ್ಟೇಜಸ್ ಕೂಡ ಬಂದಿರುತ್ತೆ, ಮತ್ತೆ ಇಲ್ಲಿ ನಾವು SLD ಕೂಡ ನೋಡ್ಕೋಬಹುದು. ಹಂಗೆ ಅದ್ರ ಕೆಳಗಡೆ ನೋಡಿದ್ರೆ ನಮ್ದು BCU. ಇದ್ರಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ BCU ಅಲ್ಲಿ ನಮ್ದು ಸ್ಟೇಟಸ್ ಬರುತ್ತೆ, ಮತ್ತೆ SLD ಡಯಾಗ್ರಾಮ್ ಬರುತ್ತೆ, ಮತ್ತೆ ಬೈನರಿ ಇನ್ಪುಟ್ಸ್ ಏನಿರುತ್ತಲ್ಲ ಅದನ್ನು ಕೂಡ ನಾವು ಚೆಕ್ ಮಾಡ್ಕೋಬಹುದು. ಮತ್ತೆ ಇಲ್ಲಿಂದ ಕೂಡ ನಾವು ನಮ್ದು ಐಸೋಲೇಟರ್ ಬ್ರೇಕರ್ ಆಪರೇಷನ್ ಮಾಡ್ಕೋಬಹುದು. ಅದ್ರ ಕೆಳಗಡೆ ನೋಡಿದ್ರೆ ಇದು ನಮ್ದು ಲೈನ್ CVT, ಇದಕ್ಕೆ CVT ವೈರಿಂಗ್ ಬಂದಿರುತ್ತೆ. ಲೈನ್ ಹತ್ರ ತೋರಿಸ್ತೀನಿ CVT ಯಾವ ತರ ಇರುತ್ತೆ ಅಂತ. ಆ ತರದ್ದು ವೈರಿಂಗು ಇಲ್ಲಿ ಬಂದಿರುತ್ತೆ, ಮತ್ತೆ ಬ್ರೇಕರ್ ವೈರಿಂಗ್ ಕೂಡ ತೋರಿಸ್ತೀನಿ ಯಾವ ತರ ಇದೆ ಅಂತ. ಇಲ್ಲಿಂದ ನಾವು TNC ಸ್ವಿಚ್ ಇಂದ ಟ್ರಿಪ್, ನ್ಯೂಟ್ರಲ್, ಕ್ಲೋಸ್, ಬ್ರೇಕರ್ ಇಲ್ಲಿಂದ ನಾವು ಓಪನ್ ಕ್ಲೋಸ್ ಮಾಡ್ಕೋಬಹುದು. ಇದು ಕೆರಿಯರ್ ಸೆಲೆಕ್ಟರ್ ಸ್ವಿಚ್ ಇರುತ್ತೆ. ಅದ್ರ ಕೆಳಗಡೆ ನೋಡಿದ್ರೆ 86 ಸೂಪರ್ವೈಸರ್ ರಿಲೇ ಇದೆ, ಅದನ್ನ ರೀಸೆಟ್ ಮಾಡ್ಲಿಕ್ಕೆ ಅಂತ ಹೇಳ್ಬಿಟ್ಟು ರೀಸೆಟ್ ರಿಲೇ ಕೊಟ್ಟಿರ್ತಾರೆ. ಹಂಗೆ ಕೆಳಗಡೆ ನೋಡಿದ್ರೆ ಎನರ್ಜಿ ಮೀಟರ್ ಇದೆ, MFM ಟ್ರೈವೆಕ್ಟರ್ ಮೀಟರ್ ನಮ್ದು ಇದು. ಅದ್ರ ಕೆಳಗಡೆ ನೋಡಿದ್ರೆ TTB ಇರುತ್ತೆ, ಟರ್ಮಿನಲ್ ಬ್ಲಾಕ್, ಅದು ಟೆಸ್ಟ್ ಟರ್ಮಿನಲ್ ಬ್ಲಾಕ್ ಅಂತ. ಈ ತರ ನೀವು ನೋಡಬಹುದು. ನೀವು ಆಚೆ ಯಾರ್ಡಲ್ಲಿ ನೋಡ್ಕೊಂಡಿರ್ತೀರಲ್ಲ ಅದೇ ತರ ಈ ಸಿಲಿಂಡರ್ ಪ್ಯಾನಲ್ ಅಲ್ಲಿ ಇದು ಅದರ ಪೂರ್ತಿ ಕಂಟ್ರೋಲ್ ಇರುತ್ತೆ, ಅದನ್ನು ನೀವು ನೋಡ್ಕೋಬಹುದು. ಈಗ ಹಿಂದ್ಗಡೆ ವೈರಿಂಗ್ ಯಾವ ತರ ಇದೆ ಅಂತ ಅದನ್ನ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ. ಇಲ್ಲಿ ನೋಡ್ಕೋಬಹುದು ಎಲ್ಲ ಕಂಟ್ರೋಲ್ ವೈರಿಂಗ್. ಇದು ಮೇನ್ ನಮ್ದು ಕಂಟ್ರೋಲ್ ವೈರಿಂಗ್. ಇಲ್ಲಿ ಬಂದ್ಬಿಟ್ಟು ಇದೆಲ್ಲ ಕನೆಕ್ಟ್ ಆದ್ಮೇಲೆ ನಮಗೆ ಸಿಗ್ನಲ್ ಬರುತ್ತೆ, BCU ಆಗಲಿ ರಿಲೇ ಆಗಲಿ ಎಲ್ಲದರಲ್ಲಿ. ನಾನೀಗ ಇದರಲ್ಲಿ ನಿಮ್ಗೆ SLD ಯಾವ ತರ ಇರುತ್ತಂತ ತೋರಿಸ್ತೀನಿ. ಇದರಲ್ಲಿ SLD ಅಂದ್ರೆ ಸಿಂಗಲ್ ಲೈನ್ ಡಯಾಗ್ರಾಮ್. ಈ ಸಿಂಗಲ್ ಲೈನ್ ಡಯಾಗ್ರಾಮ್ ಯಾವ ತರ ಇರುತ್ತಲ್ಲ, ನಮ್ದು ಬೇ ಕನೆಕ್ಷನ್ ಅದೇ ತರ ಇರುತ್ತೆ ಆಚೆಯಲ್ಲಿ. ಅದನ್ನು ಕೂಡ ಒಂದೊಂದಾಗಿ ತೋರಿಸ್ತೀನಿ. ಇಲ್ಲಿ ನೋಡ್ಕೋಬಹುದು ನಮ್ದು ಇದು SLD ಡಯಾಗ್ರಾಮ್. ಬಸ್ 1, ಬಸ್ 2, 89A 89B ಐಸೋಲೇಟರ್, 89C ಐಸೋಲೇಟರ್, 52 ಅಂದ್ರೆ ನಮ್ದು ಬ್ರೇಕರ್ ಬರುತ್ತೆ, 89D ಅಂದ್ರೆ ನಮ್ದು ಐಸೋಲೇಟರ್ ಬರುತ್ತೆ, ಮತ್ತೆ 89E ಅಂದ್ರೆ ಅಂಡರ್ ಹ್ಯಾಂಗ್ ಐಸೋಲೇಟರ್ ಬರುತ್ತೆ, 89DE ಅಂದ್ರೆ ನಮ್ದು ಅರ್ತ್ ಸ್ವಿಚ್ ಬರುತ್ತೆ. ಇದು ನಮ್ದು ಒಂದು ಲೈನ್ ಬೇ SLD ಡಯಾಗ್ರಾಮ್ ಈ ತರ ಇರುತ್ತೆ. ನಿಮ್ಗೆ BCU ಅಲ್ಲಿ ತೋರಿಸುತ್ತೆ SLD ಡಯಾಗ್ರಾಮ್ ಯಾವ ತರ ಇರುತ್ತೆ ಅಂತ. ಈಗ ಅದನ್ನೇ ನಾನು ಔಟ್ ಸೈಡ್ ಯಾರ್ಡ್ ಅಲ್ಲಿ ಯಾವ ತರ ಇರುತ್ತೆ ಅನ್ನೋದನ್ನ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ. ಇದು ನಮ್ದು 89A ಐಸೋಲೇಟರ್. ನಾನು SLD ಅಲ್ಲಿ ತೋರಿಸುತ್ತೆ ಯಾವ ತರ ಇರುತ್ತೆ ಅಂತ. ಇಲ್ಲಿ ನೋಡ್ಕೋಬಹುದು, ನೇಮಿಂಗ್ ಕೂಡ ಹಾಕಿರ್ತಾರೆ. ಅದೇ ಬಂದ್ಬಿಟ್ಟು 89B ಐಸೋಲೇಟರ್ ತೋರಿಸ್ತೀನಿ. ಇದು ನಮ್ದು 89B. 89A ನಮ್ದು ಯಾವತ್ತು ಬಸ್ 1 ಕನೆಕ್ಟ್ ಇರುತ್ತೆ, 89B ಯಾವತ್ತು ನಮ್ದು ಬಸ್ 2 ಕನೆಕ್ಟ್ ಇರುತ್ತೆ. ಮತ್ತೆ ಇದು ನಮ್ದು ಬಂದ್ಬಿಟ್ಟು 89C ಐಸೋಲೇಟರ್ ಈ ತರ ಇರುತ್ತೆ ನೋಡಿ. ಆ ತರ ನೆಕ್ಸ್ಟ್ ಬಂದ್ರೆ ನಮ್ದು ಬ್ರೇಕರ್ ಈ ತರ ಇರುತ್ತೆ. 220 KV ಬ್ರೇಕರ್, ಇದು 220 KV ಬ್ರೇಕರ್ ಈ ತರ ಇರುತ್ತೆ. ಇದನ್ನು ಕೂಡ ತೋರಿಸಿದ್ದೀನಿ. ನಮ್ದು ಇದು ಬಂದ್ಬಿಟ್ಟು 89D ಐಸೋಲೇಟರ್. ಅದಾದ್ಮೇಲೆ ಅಂಡರ್ ಹ್ಯಾಂಗ್ ಐಸೋಲೇಟರ್ ನೋಡಿ, ಟಾಪ್ ಅಲ್ಲಿ ಕಾಣಿಸ್ತಿರ್ಬೋದು, ಇದು ನಮ್ದು ಅಂಡರ್ ಹ್ಯಾಂಗ್ ಐಸೋಲೇಟರ್. ಇದು ನಮ್ದು CT, ಇದು
ಸಿ ಟಿ ವೈರಿಂಗ್ ಕೂಡ ಲೈನಲ್ಲಿ ಬಂದಿರುತ್ತೆ, ಅದನ್ನು ತೋರಿಸ್ತಾ ಇದ್ದೀನಿ. ಅದರ ಹಿಂದ್ಗಡೆ ನಮ್ದು ಬಂದುಬಿಟ್ಟು ವೇವ್ ಟ್ರ್ಯಾಪು, ಅದರ ಹಿಂದ್ಗಡೆ ನಮ್ಮದು CVT, ಅದಾದಮೇಲೆ ಎಲೆ ಬರುತ್ತೆ. ಇದು ನಮ್ಮದು CVT ಬರುತ್ತೆ. ಅದಕ್ಕಿಂತ ಆದಮೇಲೆ ವೇವ್ ಟ್ರ್ಯಾಪ್ ಈ ಥರ ಇರುತ್ತೆ. ಮುಂದೆ ನೋಡಿದ್ರೆ ನಮ್ಮದು ಎಲೇಸ್ ಇರುತ್ತೆ, ಈ ಥರ ಇರುತ್ತೆ. ಎಂಟರ್ ನಮ್ಮ ಸ್ಟೇಷನ್ ಈ ಥರ ಕಾಣಿಸುತ್ತೆ. ಗೈಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಲೈನ್ ಬಿ ಯಾವ ಥರ ಇರುತ್ತೆ, ಅದು ಔಟ್ಸೈಡ್ ಯಾವ ಥರ ಕಾಣಿಸುತ್ತೆ, ಮತ್ತು ಸಿಲಿಂಡರ್ ಪ್ಯಾನಲಿಂದ ನೋಡಿದ್ರೆ ಯಾವ ಥರ ಕಾಣಿಸುತ್ತೆ ಅಂತ ನಾನು SLD ಮುಖಾಂತರ ತೋರಿಸಿದ್ದೀನಿ. ಮತ್ತು ಆ ಪ್ಯಾನಲಲ್ಲಿ ಯಾವ್ದು ಏನಿರುತ್ತೆ, ಪ್ರೊಡಕ್ಷನ್ ಯಾವ ಥರ ಇರುತ್ತೆ, ಮತ್ತು ರಿಲೇಸ್ ಯಾವ ಥರ ಇರುತ್ತೆ ಅದನ್ನು ಕೂಡ ತೋರಿಸಿದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಇದೇ ಥರ ಎಲೆಕ್ಟ್ರಿಕಲ್ ರಿಲೇಟೆಡ್ ವಿಡಿಯೋಸ್ ಬೇಕಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಎಲ್ಲರಿಗೂ ಧನ್ಯವಾದ.